ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಖಂಡಿತವಾಗ್ಲೂ ಈ IPL ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತಾ ಅಂದ್ರೆ ಅಲ್ಲ ಗುರು. ಲಾಸ್ಟ್ ಮ್ಯಾಚ್ ಅನ್ನ 255 ರನ್ ನೋಡಿರ್ತೀರಾ, 265 ರನ್ ನೋಡಿರ್ತೀರಾ. ಈ ಮ್ಯಾಚ್ ನೋಡಿದ್ರೆ 75ಕ್ಕೆ ಆಲ್ ಔಟ್ ಆಗ್ತಾರಲ್ಲ ಗುರು. ಯಪ್ಪ ದೇವ್ರೆ. ಯಾಕೆಂದ್ರೆ RCB ಬೌಲಿಂಗ್ ಗೆ ಬೆತ್ತರೆ ದತ್ತರ ಆಗಿದೆ ಡೆಲ್ಲಿ ಅಂತ ಹೇಳ್ಬೋದು. ಖಂಡಿತವಾಗ್ಲು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿ ಎಲ್ಲ ಔಟ್ ಆಗ್ತಾರೆ ಅಂತ. ಅಲ್ಲೇ ಗುರು ಅಲ್ಲ 8 ರನ್ನಿಗೆ 6 ವಿಕೆಟ್ ಹೋಗಿದ್ದಾವೆ. 49 ರೆಕಾರ್ಡ್ ಮುರಿತಾರಪ್ಪ. ಇನ್ನೇನೋ ಡೆಲ್ಲಿಯರು ನಮ್ಮ RCB ಬಚಾವ್ ಆಯ್ತು ಅನ್ಕೊಂಡಿದ್ದೆ ನಾನು. ಬಟ್ ಹೆಂಗ ಉಳಿಸ್ಬಿಟ್ರು ಯಾರು ಡೇವಿಡ್ ಮಿಲ್ಲರು ಮತ್ತೆ ಅಭಿಷೇಕ್ ಪೋರೆಲ್ ಸ್ವಲ್ಪ ಆಡ್ಬಿಟ್ರು ಆಟ. ಇಲ್ಲಾಂದ್ರೆ ಅವ್ರು ಕೂಡ ಆರಾಮಾಗಿ 49 ರೆಕಾರ್ಡ್ ನ ಮುರಿತಾ ಇದ್ರು. ಖಂಡಿತವಾಗ್ಲು ಎಕ್ಸ್ಪೆಕ್ಟ್ ಮಾಡಿದ್ದ ಆಗದಂತ ಬಟ್ ಆಗ್ಲಿಲ್ಲ. ಒಂದಂತೂ ಸತ್ಯ, ಯಾರೇ ಆಗ್ಲಿ ಅಷ್ಟು ಬೇಗ ಅಷ್ಟು ವಿಕೆಟ್ ಕಳ್ಕೊಂಡ್ರೆ ಎಕ್ಸ್ಪೆಕ್ಟ್ ಅನ್ಕೊಂಡಿರಲ್ಲ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲೇ 265 ಹೊಡಿತಾರೆ. ಈ ಮ್ಯಾಚ್ ಆಲ್ಮೋಸ್ಟ್ ಅಲ್ಲಿ 200 ಹೊಡಿತಾರೆ ಗುರು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಆದ್ರೂ ಇಲ್ಲ. ಖಂಡಿತವಾಗ್ಲು ಒಂದು RCB ಬೌಲಿಂಗ್ಗೆ ಬೆದರಿದ ಡೆಲ್ಲಿ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ ರಿವೆಂಜ್ ಅಂತ ಹೇಳ್ಬೋದು. ರಿವೆಂಜ್ ಕಂಪ್ಲೀಟೆಡ್ ಅಂತ ಹೇಳ್ಬೋದು. ಆ ರೀತಿ ಇದೆ. ಇನ್ನೂ ವಿಶೇಷವಾಗಿ ಮಾತಾಡಬೇಕಾದ್ರೆ ನಮ್ಮ ವಿಡಿಯೋ ಕೆಳಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರು ಯಾರು ಗೆಲ್ತಾರಂತೆಲ್ಲ ಹೇಳೋದಾದ್ರೆ, ಕೆಲವು ಜನ ಮಾಡಿದ್ರು ಡಿಲ್ಲಿ 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 ಅಂತ. ಬಟ್ ತುಂಬಾ ಜನ RCB ಕೂಡ ಮಾಡಿದ್ರು. ನಾನು ಕೂಡ RCBನೇ ಮಾಡಿದ್ದೆ. RCB ವಿನ್ ಆಗುತ್ತಂತ ಪ್ರಿಡಿಕ್ಷನ್ ಮಾಡಿದ್ದೆ. ಇನ್ನು ಕಮೆಂಟ್ ಮಾಡಿದ್ರೆ ಯಾರಪ್ಪ ಇದಾರೆ ಅಂದ್ರೆ ಮಂಜು BS ಅಂತಿದ್ದಾರೆ. ಅವರು RCB ವಿನ್ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಶಿವಾನಂದ ಅಂತ ಹೇಳಿದ್ರು RCB ವಿನ್ ಆಗುತ್ತಂತ. ಅದೇ ರೀತಿಯಾಗಿ ನರಸಿಂಹಮೂರ್ತಿ ಹೇಳಿದ್ರು RCB ವಿನ್ ಆಗುತ್ತಂತ. ಇನ್ನು ಅದೇ ರೀತಿ ಕೇಳ್ಕೊಂಡ್ಬಂದ್ರೆ ಸೋಮಶೇಖರ್ ಗೌಡ ಹೇಳಿದ್ರು RCB ವಿನ್ ಆಗುತ್ತಂತ. ಅದೇ ರೀತಿಯಾಗಿ ಅಮಿತ್ ಹೇಳಿದ್ರು RCB ವಿನ್ ಆಗುತ್ತಂತ. ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಇನ್ನೊಂದ್ಸಲ ನಿಮ್ಮ ಹೆಸರು ಹೇಳ್ಬಿಡ್ತೀನಿ ನೋಡಿ. ಸೋಮಶೇಖರ್ ಗೌಡ, ಅಮಿತ್, ಅದಾದ್ಮೇಲೆ ನರಸಿಂಹಮೂರ್ತಿ, ಶಿವಾನಂದ, ಮಂಜು, ಇಷ್ಟು ಜನ RCB ವಿನ್ ಆಗುತ್ತೆ ಅಂತ ಹೇಳಿದ್ರು. ಡೆಲ್ಲಿ ಗೆಲ್ಲುತ್ತಂತ ಹೇಳಿದ್ರೆ ಹೆಸರು ಹೇಳಲ್ಲ ನಾನು. ಏನಕ್ಕಂದ್ರೆ ಅವರ ಪ್ರಿಡಿಕ್ಷನ್ ಕರೆಕ್ಟ್ ಆಗಿಲ್ಲ. ಹಿಂಗೆ ನಿಮ್ಮ ಪ್ರಿಡಿಕ್ಷನ್ ನಿಮ್ಮ ಹೆಸರು ನಮ್ಮ ವಿಡಿಯೋದಲ್ಲಿ ಬರಲೇಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟೇ. ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಯಾರು ಗೆಲ್ತಾರೆ ಅಂತ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಪಂಜಾಬ್ ಮತ್ತು ರಾಜಸ್ಥಾನ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರಂತ. ನಿಮ್ಮ ಹೆಸರು ನಮ್ಮ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೇಳ್ತೀನಿ ಸರಿನಾ. ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಸರಿನಾ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡ್ಬೇಕು. ಮ್ಯಾಚ್ ಏನ್ ಬಗ್ಗೆ ಮಾತಾಡೋಣ. ಫಸ್ಟ್ ಓವರ್ ಅಲ್ಲೇ ವಿಕೆಟ್ ತೆಗಿತಾರೆ ಭುವನೇಶ್ವರ್. ಆಲ್ಮೋಸ್ಟ್ ಆಲ್ ಪವರ್ ಪ್ಲೇ ಒಳಗಡೆ 7-8 ವಿಕೆಟ್ ಕಳ್ಕೊಂತಾರೆ. ಖಂಡಿತವಾಗ್ಲು ಒನ್ ಆಫ್ ದ ಲೋಯೆಸ್ಟ್ ಸ್ಕೋರ್ ಪವರ್ ಪ್ಲೇ ಇನ್ ದ ಸೀಸನ್ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ತಗೊಂತಾರೆ. 75 ಆಲ್ ಔಟ್ ಆಗ್ತಾರೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ಖಂಡಿತವಾಗ್ಲು ಮಾಡಿರ್ಲಿಲ್ಲ ಯಾರು. ನಾನೇನಲ್ಲ, ಯಾರು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿರೋ ಬ್ಯಾಟಿಂಗು ಅದೇ ಗ್ರೌಂಡ್ ಅಲ್ಲಿ, ಹೋಮ್ ಗ್ರೌಂಡ್ ಅಲ್ಲಿ ಅಷ್ಟು ಬೇಗ ಔಟ್ ಆಗ್ತಾರೆ ಯಾರು ಅನ್ಕೊಂಡಿದ್ರ? ನೋ ಚಾನ್ಸ್. ಅದೇ ರೀತಿಯಾಗಿ ಇನ್ನು ಬೆತ್ತಲ್ ಬಗ್ಗೆ ಮಾತಾಡಬೇಕು. 104 ಮೀಟರ್ 6 ಹೊಡಿತಾರೆ. ಒಳ್ಳೆ ಸ್ಟ್ರೋಕ್ ಇದೆ ಅವ್ರ ಹತ್ರ ಕೂಡ. ಏನೋ ಅನ್ಕೊಂಡಿದ್ದು ಸಾಲ್ಟ್ಗಿಂತ ಹಿಂಗಪ್ಪ ಹಂಗೆ ಹಿಂಗೆ ಅಂತ. ಪರವಾಗಿಲ್ಲ. ಬ್ಯಾಕಪ್ ಟೀಮ್ ಏನಂತ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಆ ರೀತಿ ಎಲ್ಲ ಆಡ್ತಾರೆ. ಇನ್ನು ಬೌಲಿಂಗ್ ಅಲ್ಲಿ ಹ್ಯಾಜಲ್ವುಡ್ ಅವರು 4 ವಿಕೆಟ್ ತಗೊಂತಾರೆ. ಭುವನೇಶ್ವರ್ ಅವರು 3 ವಿಕೆಟ್ ತಗೊಂತಾರೆ. ಇನ್ನು ಕೃಣಾಲ್ ಪಾಂಡ್ಯ 1 ವಿಕೆಟ್, ಸುಯೇಶ್ ಶರ್ಮಾ 2 ವಿಕೆಟ್. ಈ ರೀತಿ ತಗೊಂಡು ಅವ್ರನ್ನ ಆರಾಮಾಗಿ 16 ಓವರ್ಗೆ 75 ರನ್ ಆಲ್ ಔಟ್ ಮಾಡ್ತಾರೆ. ಯಪ್ಪ ದೇವುಡ, ಏನ್ ಗುರು ಹಿಂಗೆಲ್ಲ ಬ್ಯಾಟಿಂಗ್ ಆಡ್ತಾರ ಅಂತ ಅನ್ಕೊಂತೀವಿ. ಖಂಡಿತವಾಗ್ಲು ಏನ್ ಗುರು, ಒಂದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ರೀತಿ ಎಲ್ಲ ಆಗುತ್ತಂತ. ಖಂಡಿತವಾಗ್ಲು ಕೆಲವ್ರಿಗಂತೂ ಎಲ್ಲೆಲ್ಲೋ ಉಳಿದಿರುತ್ತೆ. ಅದೊಂದಂತೂ ಸತ್ಯ. ಅಲ್ಲ 8 ರನ್ಗೆ 6 ವಿಕೆಟ್ ಅಂತೆ, ಏನ್ ಗುರು ಇದು? ಅದೇ ರೀತಿಯಾಗಿ ಹೇಳ್ದಲ್ಲ, ತಲಾ 1 ವಿಕೆಟ್ ತಗೊಂತಾರೆ. ರಕ್ಷಕ್ ಸಲಂದಾರ್ 1 ವಿಕೆಟ್, ಅದೇ ರೀತಿಯಾಗಿ ಸುಯೇಶ್ ಶರ್ಮಾ 1 ವಿಕೆಟ್, ಕೃಣಾಲ್ ಪಾಂಡ್ಯ 1 ವಿಕೆಟ್, ಹ್ಯಾಜಲ್ವುಡ್ 4 ವಿಕೆಟ್, ಭುವನೇಶ್ವರ್ 3 ವಿಕೆಟ್. ಮೇನ್ ಆಗಿ ಭುವನೇಶ್ವರ್ಗೆ 2 ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡಬೇಕಾಯ್ತು ಅಂತ ಅನಿಸ್ತಾ ಇತ್ತು. ಬಟ್ ಈ ಸಲ ಕೊಡಲಿಲ್ಲ. ಬಟ್ ಮೇನ್ ಪ್ಲೇಯರ್ಗಳನ್ನ ಎತ್ತಿದ್ದು ಹ್ಯಾಜಲ್ವುಡ್ ಆದ ಕಾರಣ ಅವರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ರಾಹುಲ್ ಆಗಿರ್ಬೋದು, ಸ್ಟಬ್ಸ್ ಆಗಿರ್ಬೋದು, ಮಿಲ್ಲರ್ ಆಗಿರ್ಬೋದು, ಇವರೆಲ್ಲ ತೆಗೆದಿದ್ದು ಇವರೇ ಹ್ಯಾಜಲ್ವುಡ್ ಆದ ಕಾರಣ ಅವರಿಗೆ ಕೊಡ್ತಾರೆ. ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯ್ತು. ಒಳ್ಳೆ ರನ್ ರೇಟ್ ಜೊತೆಗೆ ಈಸಿಯಾಗಿ 6 ಓವರ್ಗೆ ನಾನು ಇನ್ನು 4-5 ಓವರ್ಗೆ ಮುಗಿಸೋಣ ಅನ್ಕೊಂಡಿದ್ದೆ. ಇನ್ನೊಂದು 2 ಓವರ್ ಜಾಸ್ತಿ ತಗೊಂಡ್ರು. ಬಟ್ ದೇವದತ್ ಪಡಿಕಲ್ ಮಾತ್ರ ಸೂಪರ್ ಫಾರ್ಮ್ ಆಗಿದೆ ಗುರು. ಓ ಮೈ ಗಾಡ್, ಏನ್ ಬ್ಯಾಟಿಂಗ್ ಆಡಿದ್ರು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ರೀತಿ ಬ್ಯಾಟಿಂಗ್ ಆಡಿದ್ರು. ಆ ಪ್ರೆಷರ್ ಏನು ಇರಲಿಲ್ಲ. ಬಟ್ ಈಸಿಯಾಗಿ ಗೆದ್ರು ಅಂತ ಹೇಳ್ಬೋದು. ಮತ್ತೆ ನಿಮಗೆ ಮ್ಯಾಚ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಮ್ಯಾಚ್ ಬಗ್ಗೆ ಅಷ್ಟೇನು ಮಾತ್ರ ಅವಶ್ಯಕತೆ ಇಲ್ಲ. ಬೆಂಗಳೂರು ಬೌಲಿಂಗ್ಗೆ ಬೆದರಿದ ಡೆಲ್ಲಿ. ಖಂಡಿತವಾಗ್ಲು ಅದಂತೂ ಸತ್ಯ. ರಿವೆಂಜ್ ಕಂಪ್ಲೀಟ್ ಅಂತ ಹೇಳ್ಬೋದು. ಆ ಮ್ಯಾಚ್ ಕೂಡ ಗೆಲ್ಬೇಕಾಗಿತ್ತು. ಬಟ್ ಏನೋ ಸ್ವಲ್ಪ ಮಿಸ್ಟೇಕ್ಗಳಿಂದ ಸೋತು. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇನ್ನೇನಿಲ್ಲ ಮ್ಯಾಚ್ ಬಗ್ಗೆ ಹೇಳೋದು. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ 6 ಓವರ್ಗೆ ಆರಾಮಾಗಿ ಹೊಡಿತಾರೆ ನಮ್ಮವರು.
ಅವ್ರೇನು 16 ಓವರ್ಗೆ 75 ಹೊಡಿತಾರೆ. ಇನ್ನು ಮ್ಯಾಚ್ ಬಗ್ಗೆ ಏನು ಗುರು ಮಾತಾಡೋಣ. ಬೌಲಿಂಗ್ ಮಾತ್ರ ಸೂಪರ್ ಆಗಿದೆ ಬೆಂಗಳೂರದು. ಲಾಸ್ಟ್ ಟೈಮ್ ಅಷ್ಟೇ 16 ಓವರ್ 17 ಓವರ್ 18 ಓವರ್ ತುಂಬ ಕಂಟ್ರೋಲ್ ಮಾಡಿ 175ಕ್ಕೆ ಅವ್ರನ್ನ 170 ಹೊಡಕ್ಕೆ ತಿನ್ಕಾಡು ಹೋಗಿದ್ರು. ಅದೇನೋ ಬೈ ಚಾನ್ಸ್ ಹೊಡೆದಿದ್ರು. ಈ ಮ್ಯಾಚ್ ಅಂತೂ ಇನ್ನು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಆ ರೀತಿ ಆಯಿತು. ಡಿಲ್ಲಿ ದರಿದ್ರ ಡ್ಯಾನ್ಸ್ ಮಾಡ್ತದೆ ಗೊತ್ತೇನೆ ಎತ್ತಿ ಮೇಲೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.